ನಿತ್ಯಾನಂದ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರು ಬಳಿಯ ಬಿಡದಿಯ ಆಶ್ರಮದಲ್ಲಿ ನಿತ್ಯ ಆನಂದ ಪಡೆಯುತ್ತಿದ್ದ ಸ್ವಾಮೀಜಿ ಈಗ ಅತ್ಯಾಚಾರ ಆರೋಪ ಸೇರಿದಂತೆ ಹಲವು ಆರೋಪಗಳ ಮೇಲೆ ದೇಶ ತೊರೆದಿದ್ದಾರೆ. ಭಕ್ತರ ಪಾಲಿಗೆ ಸ್ವಯಂ ಘೋಷಿತ ದೇವಮಾನವ ಎಂದೇ ಪ್ರಸಿದ್ಧಿ ಪಡೆದಿರುವ ನಿತ್ಯ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅದು ಇಡೀ ಜಗತ್ತಿನಲ್ಲೇ ಕಂಡು ಕೇಳರಿಯದ ಅತಿ ದೊಡ್ಡ ಹಗರಣದಲ್ಲಿ ತಗಲಾಕೊಂಡಿದ್ದಾರೆ. ಹೌದು, ನಿತ್ಯಾನಂದ ಸ್ವಾಮಿ ಮಾಡಿದ್ದು ಸಣ್ಣ ಪುಟ್ಟ ಹಗರಣ ಅಲ್ಲವೇ ಅಲ್ಲ, ವಿಶ್ವವೇ ದಂಗಾಗುವಂತ ಅತಿದೊಡ್ಡ ಭೂಮಿ ಹಗರಣ. ಜಗತ್ತಿನ ಅತಿದೊಡ್ಡ ಮಳೆಕಾಡು ಅಮೆಜಾನ್ನ ಪ್ರದೇಶವನ್ನೇ ನುಂಗಿ ನೀರು ಕುಡಿಯಲು ಹೊರಟಿದ್ದ ಭಯಾನಕ ಹಗರಣ. ಅಷ್ಟೇ ಅಲ್ಲ, ನಿತ್ಯಾನಂದ ಸ್ವಾಮಿ ಕಬಳಿಸಲು ಹೊರಟಿದ್ದ ಭೂಮಿ, ಆತನ ಲೆಕ್ಕಾಚಾರಗಳು ಜನರನ್ನ ದಂಗುಬಡಿಸುವಂತಿದೆ. ಅದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಮೆಜಾನ್ ಕಾಡನ್ನೇ ನುಂಗಲು ಸ್ಕೆಚ್ ಹಾಕಿದ್ದ ನಿತ್ಯಾನಂದ. ಕೈಲಾಸದಿಂದ ಅಮೆಜಾನ್ ವರೆಗೂ ಸಾಮ್ರಾಜ್ಯ ಕಟ್ಟಲು ನಿತ್ಯನ ಪ್ಲಾನ್. ಎಸ್, ಹಲವು ಪ್ರಕರಣಗಳಿಂದಾಗಿ ದೇಶ ತೊರೆದಿರುವ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ದಕ್ಷಿಣ ಅಮೆರಿಕ ಖಂಡದ ಈಕ್ವೆಡಾರ್ನಲ್ಲಿ ಖಾಸಗಿ ದ್ವೀಪವೊಂದನ್ನು ಖರೀದಿಸಿದ್ದು ಗುಟ್ಟಾಗೇನೂ ಉಳಿದಿಲ್ಲ. ಅಲ್ಲದೆ ಇದಕ್ಕಾಗಿ ಈಗಾಗಲೇ ಧ್ವಜ, ಲಾಂಛನ, ಪಾಸ್ಪೋರ್ಟ್ಗಳನ್ನು ಸಹ ಸಿದ್ಧಪಡಿಸಿದ್ದು ಈ ದೇಶಕ್ಕೆ ಕೈಲಾಸ ಎಂದು ಹೆಸರಿಟ್ಟು ಭಕ್ತರನ್ನ ಆಹ್ವಾನಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ನಿತ್ಯಾನಂದನ ಭಯಾನಕ ಭೂ ಹಗರಣವೊಂದು ಬೆಳಕಿಗೆ ಬಂದಿದೆ. ಕೈಲಾಸದಿಂದ ಅಮೆಜಾನ್ ಕಾಡಿನವರೆಗೂ ಸಾಮ್ರಾಜ್ಯ ಕಟ್ಟಲು ನಿತ್ಯಾನಂದ ಹೆಣೆದ ಸ್ಕೆಚ್ ಬಯಲಾಗಿದೆ. 1000 ವರ್ಷಕ್ಕೆ 3900 ಚದರ ಕಿಲೋಮೀಟರ್ ಭೂಮಿ ನಕಲಿ ಲೀಸ್. ಎಸ್, ಇದು ಸುಳ್ಳಿನ ಕಥೆಯಲ್ಲ. ದಕ್ಷಿಣ ಅಮೆರಿಕದ ಬೊಲಿವಿಯಾ ಎಂಬ ದೇಶದಲ್ಲಿ ನಡೆದ ನಿತ್ಯನ ಅಸಲಿಗೆ ಹಗರಣ. ಅಮೆಜಾನ್ ಕಾಡಿಗೆ ಹೊಂದಿಕೊಂಡಿರುವ ಈ ದೇಶದ ಭೂಮಿಯನ್ನೇ ಕಬಳಿಸಲು ನಿತ್ಯಾನಂದ ಹಾಗೂ ಗ್ಯಾಂಗ್ ಸ್ಕೆಚ್ ಹಾಕಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಲ್ಲದೆ ನಕಲಿ ಸಹಿಯನ್ನು ಮಾಡಿಕೊಂಡಿರುವ ಈ ಪ್ರದೇಶದಲ್ಲಿರುವ ಬುಡಕಟ್ಟು ಜನಾಂಗಕ್ಕೆ ವಂಚಿಸಿದ್ದಾರೆ. ಈ ಭೂಮಿಯನ್ನ 1000 ವರ್ಷಕ್ಕೆ ಲೀಸ್ಗೆ ಪಡೆದಿದ್ದೇವೆ ಅಂತ ನಕಲಿ ದಾಖಲೆ ತೋರಿಸಿ ಯಾಮಾರಿಸಿದ್ದಾರೆ. ಬೊಲಿವಿಯಾದಲ್ಲಿ 3900 ಚದರ ಕಿಲೋಮೀಟರ್ ವಿಸ್ತೀರ್ಣ ಅರಣ್ಯ ಭೂಮಿಯನ್ನ 1000 ವರ್ಷಕ್ಕೆ ಲೀಸ್ಗೆ ಪಡೆದಿದ್ದಾಗಿ ನಿತ್ಯಾನಂದ ಮತ್ತು ಗ್ಯಾಂಗ್ ಅಲ್ಲಿನ ಜನರಿಗೆ ನಂಬಿಸಿದೆ. ಒಂದು ದಿನ ಭೋಗ್ಯಕ್ಕೆ 2455 ರೂಪಾಯಿ ಖರ್ಚಾದ್ರೆ ಒಂದು ತಿಂಗಳಿಗೆ 74,667 ರೂಪಾಯಿ ಆಗಲಿದೆ. ಅದರಂತೆ ವರ್ಷಕ್ಕೆ 8.96 ಲಕ್ಷ ರೂಪಾಯಿ ಆಗಲಿದ್ದು 1000 ವರ್ಷಕ್ಕೆ 9,000 ಕೋಟಿ ರೂಪಾಯಿ ಆಗಲಿದೆ. ಭಾರತದ ದೊಡ್ಡ ನಗರಗಳಿಗಿಂತಲೂ ಮಿಗಿಲು ನಿತ್ಯನ ಸ್ಕೆಚ್. ನಿತ್ಯಾನಂದ ಸ್ವಾಮಿ ಪಡೆದಿದ್ದಾರೆ ಎನ್ನಲಾಗಿರುವ ಲೀಸ್ ಭೂಮಿ ಭಾರತದ ದೊಡ್ಡ ನಗರಗಳನ್ನೇ ಮೀರಿಸುವಂತಿದೆ. ದೆಹಲಿ, ಬೆಂಗಳೂರು, ಹೈದರಾಬಾದ್ನಂಥ ನಗರಗಳಿಗಿಂತಲೂ 10 ಪಟ್ಟು ಜಾಸ್ತಿ ಇದೆ. ನಿತ್ಯಾನಂದ ಸ್ವಾಮಿ ಪಡೆದಿದ್ದಾರೆ ಎನ್ನಲಾಗಿರುವ ಲೀಸ್ ಭೂಮಿ ದೆಹಲಿಗಿಂತ 2.6 ಪಟ್ಟು ದೊಡ್ಡದಾಗಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿಗಿಂತ 5.3 ಪಟ್ಟು, ಹೈದರಾಬಾದ್ಗಿಂತ 6 ಪಟ್ಟು ದೊಡ್ಡದಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಲಕ್ನೋಗಿಂತ 6.2 ಪಟ್ಟು, ಮುಂಬೈಗಿಂತ 6.5 ಪಟ್ಟು ನಿತ್ಯಾನಂದನ ಲ್ಯಾಂಡ್ ದೊಡ್ಡದಿದೆ ಎನ್ನಲಾಗ್ತಿದೆ. ಅಲ್ಲದೆ ಅಹಮದಾಬಾದ್ಗಿಂತ 8.4 ಪಟ್ಟು, ಚೆನ್ನೈಗಿಂತ 9.1 ಪಟ್ಟು ಹೆಚ್ಚಿದೆ. ಇದರ ಜೊತೆಗೆ ಪುಣೆಗಿಂತ 11.8 ಪಟ್ಟು, ಕೋಲ್ಕತ್ತಾಗಿಂತ 19 ಪಟ್ಟು ನಿತ್ಯಾನಂದನ ಪಡೆದಿರುವ ಭೂಮಿ ದೊಡ್ಡದು ಅಂತ ಹೇಳಲಾಗ್ತಿದೆ. ನಿತ್ಯನ 20 ಅನುಯಾಯಿಗಳ ಬಂಧನ ಗಡೀಪಾರು. 1000 ವರ್ಷಕ್ಕೆ 3900 ಚದರ ಕಿಲೋಮೀಟರ್ ಭೂಮಿಯನ್ನು ಲೀಸ್ ಪಡೆದಿರೋದಾಗಿ ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ನಂಬಿಸಲಾಗಿದೆ. ಆನಂತರ ಈ ವಿಚಾರ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾಗಿದೆ. ಆ ನಿತ್ಯಾನಂದ ಭೂಮಿಯನ್ನ ಲೀಸ್ ಪಡೆದಿಲ್ಲ, ಅದೊಂದು ಬೋಗಸ್ ಕತೆ ಅಂತ ಸರ್ಕಾರ ತಿಳಿಸಿದೆ. ಇದೇ ವಿಚಾರವಾಗಿ ನಿತ್ಯಾನಂದ ಸ್ವಾಮಿಯ 20ಕ್ಕೂ ಹೆಚ್ಚು ಅನುಯಾಯಿಗಳನ್ನ ಬಂಧಿಸಿ ಅಲ್ಲಿಂದ ಗಡೀಪಾರು ಮಾಡಲಾಗಿದೆ. ನಿತ್ಯಾನಂದನ ಕೈಲಾಸಕ್ಕೆ ಶಿಷ್ಯೆ ರಂಜಿತಾ ಪ್ರಧಾನಿ. ನಟಿ ರಂಜಿತಾ ಕಾರಣದಿಂದಾಗಿಯೇ ನಿತ್ಯಾನಂದ ದೇಶಾದ್ಯಂತ ಸುದ್ದಿಯಾಗಿದ್ದರು. ಇಬ್ಬರ ನಡುವಿನ ಖಾಸಗಿ ವಿಡಿಯೋ ವಿಚಾರವಾಗಿ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ನಂತರ ದೇಶವನ್ನೇ ತೊರೆದು ನಿತ್ಯಾನಂದ ಅಷ್ಟು ಶಿಷ್ಯರನ್ನ ಕರೆದೊಯ್ದ. ಹೊಸ ದೇಶ ಕಟ್ಟಿ ಮೆರೆಯುತ್ತಿದ್ದಾರೆ. ದಕ್ಷಿಣ ಅಮೆರಿಕದ ಈಕ್ವೆಡಾರ್ ದ್ವೀಪ ಖರೀದಿಸಿ ಈ ದೇಶಕ್ಕೆ ರಂಜಿತಾ ಪ್ರಧಾನಿಯನ್ನಾಗಿ ಮಾಡಲಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಒಟ್ನಲ್ಲಿ ನಿತ್ಯಾನಂದ ಈಗ ಅತಿ ದೊಡ್ಡ ಲ್ಯಾಂಡ್ ಸ್ಕ್ಯಾಮ್ನಲ್ಲಿ ತಗಲಾಕೊಂಡಿದ್ದಾರೆ. ಕೈಲಾಸದಿಂದ ವಿಶ್ವದ ಅತಿದೊಡ್ಡ ಕಾಡು ಅಮೆಜಾನ್ವರೆಗೂ ತಮ್ಮ ಸಾಮ್ರಾಜ್ಯ ವಿಸ್ತರಿಸಲು ಹೋಗಿ ಈಗ ಸಂಕಷ್ಟ ಎದುರಿಸುವಂತಾಗಿದೆ. ನಿತ್ಯ ಕತೆ ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.